ನಮಸ್ಕಾರ ಸ್ನೇಹಿತರೆ, ಸಕಸಂತ ಚಾನಲ್ಗೆ ಸ್ವಾಗತ. ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಇದು ಅಪ್ಡೇಟ್ ಅಂತಂದ್ರೆ, ಬೈಕ್ ಇದೆ ನಿಮ್ಮ ಹತ್ರ, ಸ್ಕೂಟರ್ ಇದೆ, ಗಾಡಿ ಓಡಿಸ್ತೀರಾ, ಮಕ್ಕಳನ್ನ ಕೂರಿಸ್ಕೊಂಡೇನಾದ್ರು ನೀವು ಗಾಡಿನ ಹೋಗ್ತೀರಾ, ಸ್ಕೂಲಿಗೆ ಕರ್ಕೊಂಡು ಹೋಗ್ತೀರಾ ಮಕ್ಕಳನ್ನ, ಅಥವಾ ಅವರ ಪ್ಲೇ ಸ್ಕೂಲ್ ಇರ್ಬೋದು, ಕರ್ಕೊಂಡು ಹೋಗ್ತೀರಾ, ಬಿಟ್ಟು ಬರಕ್ಕೆ ಹೋಗ್ತೀರಾ ಮಕ್ಕಳನ್ನ, ಸ್ಕೂಲಿಂದ ಕರ್ಕೊಂಬರಕ್ಕೆ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತಿದ್ರೆ ಹೊಸ ರೂಲ್ಸ್ ಕೂಡ ಆಗುತ್ತೆ. ನೀವು ಸೀಟ್ ಬೆಲ್ಟ್ ಹಾಕೊಳ್ಳೇಬೇಕು. ಹೆಂಗಪ್ಪ ಹಾಕೊಳ್ಳೋ ಸೀಟ್ ಬೆಲ್ಟ್? ಬರೀ ಕಾರ್ಗಳಿಗಿರುತ್ತೆ, ಸ್ಕೂಟರ್ಗೆ ಹೆಂಗೆ, ಬೈಕ್ಗಳಿಗೆ ಹೆಂಗೆ ಅಂತ ನೀವು ಯೋಚನೆ ಮಾಡ್ತೀರಾ. ಹೌದು, ಈ ಹೊಸದೇನಂದ್ರೆ ಮುಂಚೆನಾಗ್ತಿತ್ತು ಹೆಲ್ಮೆಟ್ಗೆ, ಲೈಸೆನ್ಸ್ಗೆ, ರಿಜಿಸ್ಟ್ರೇಷನ್ ಪ್ಲೇಟ್ಗೆ HSRP ರಿಜಿಸ್ಟ್ರೇಷನ್ ಪ್ಲೇಟ್ ಕೂಡ ಬರ್ತಿದೆ. ಅದನ್ನು ಕೂಡ ಮ್ಯಾಂಡೇಟರಿ ಮಾಡ್ತಾ ಇದೆ ಇವಾಗ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ, ಎರಡೂ ಸರ್ಕಾರಗಳು ಕೂಡ ಮಾಡ್ತಿದ್ದಾವೆ. ಅದೇ ರೀತಿ ಇವಾಗ ಫೈನ್ಗಳು ಕೂಡ ಹಾಕ್ತಾರೆ. 100-200 ರೂಪಾಯಿ ಫೈನ್ ಹಾಕಲ್ಲ, ಸೀಟ್ ಬೆಲ್ಟ್ ಹಾಕ್ತಾ ಇದ್ರೆ ನಿಮಗೆ 1000 ರೂಪಾಯಿ ಫೈನ್ ಕೂಡ ಬರುತ್ತೆ. 1000 ರೂಪಾಯಿವರೆಗೂ ಫೈನ್ ಬೀಳುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಸೇಫ್ಟಿ ಬೆಲ್ಟ್ ಅಂತ ಕೂಡ ಕರೀತಾರೆ ಇದನ್ನ. ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದು ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ಮಕ್ಕಳು ಯಾರನ್ನೇ ಕೂರ್ಸ್ಕೊಂಡು ಹೋಗ್ತೀರಾ, ನೀವು ಅಕ್ಕಪಕ್ಕ ಹೋಗ್ತೀರಾ, ನಾವು ಇಲ್ಲೇ ಪಕ್ಕದ ರೋಡ್ ಹೋಗ್ತೀವಪ್ಪ ಅಂದ್ರೂ ನಾವು ಯಾರು ಹಿಡಿಯಲ್ಲ ಅಂತಂದ್ರೆ ಇಲ್ಲ, ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಈ ಪಕ್ಕದ ರೋಡ್ಗೆ ಹೋಗಿ ನೀವೆಲ್ಲೇ ಹೋದ್ರು, ಸಿಗ್ನಲ್ ಹತ್ರ ಹೋದ್ರು ಕೂಡ ನೀವು ಹಾಕೊಳ್ಳೇಬೇಕು. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮಗೆ ಸೇಫ್ಟಿ ಬೆಲ್ಟು ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ಸೇಫ್ಟಿ ಬೆಲ್ಟ್ ಹೇಗಿರುತ್ತೆ ಅಂದ್ರೆ, ನೀವು ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೇಗಿರುತ್ತೆ ಸೇಫ್ಟಿ ಬೆಲ್ಟು ಅಂತ, ಆಯ್ತಾ. ನಿಮಗೆ ಏನಂದ್ರೆ, ಮುಂದೆ ಕೂರ್ಸ್ಕೊಂತೀರ ಮಕ್ಕಳನ್ನ ಅಂದ್ರೆ ಹಿಂದೆ ಕೂರ್ಸ್ಕೊಂತೀರ, ಎರಡೂ ರೀತಿಯಲ್ಲಿ ನೀವು ಸೇಫ್ಟಿ ಬೆಲ್ಟ್ ಯೂಸ್ ಮಾಡ್ಬೋದು. 4 ವರ್ಷ ಕಮ್ಮಿ ಇರೋ ಮಕ್ಕಳಿಗೆ ಮಾತ್ರ. ನಿಮ್ಮಲ್ಲಿ 4 ವರ್ಷಕ್ಕಿಂತ ಮೇಲ್ಪಟ್ಟಿರೋ ಮಕ್ಕಳಿದ್ರೆ ಅವರಿಗೆ ಇದು ಇದಾಗಲ್ಲ. ಮೋಟಾರ್ ಕಾಯ್ದೆ ಅಡಿ 2019 ಇದನ್ನ ಕೇಂದ್ರ ಸರ್ಕಾರ ರಾಜ್ಯ ಇದನ್ನ ಸೇಫ್ಟಿ ಜಾಸ್ತಿ ಮಾಡಲು ಇದನ್ನ ಹೊರಡಿಸಿತ್ತು. ಆದ್ರೆ ಅದನ್ನ ಏನು ಇದಕ್ಕೆ ಬಂದಿರಲಿಲ್ಲ, ಚಾಲ್ತಿಲಿ ಬಂದಿರಲಿಲ್ಲ. ಹೇಗೆ ನಿಮಗೆ ಗೊತ್ತಿರೋದು ಹಾಗೆ ಮೋಟಾರ್ ಕಾಯ್ದೆ ಅಡಿ ಹೆಲ್ಮೆಟ್ ಎಲ್ಲ ಮ್ಯಾಂಡೇಟರಿ ಇತ್ತು. ಹಿಂದೆ ಕೂತವ್ರಿಗೂ ಹೆಲ್ಮೆಟ್, ಮುಂದೆ ಕೂತವ್ರಿಗೂ ಹೆಲ್ಮೆಟ್ ಮ್ಯಾಂಡೇಟರಿ ಇತ್ತು. ಆದ್ರೆ ಇವಾಗ ರೀಸೆಂಟ್ ಟೈಮಲ್ಲಿ ಒಂದು 5 ವರ್ಷದ ಹಿಂದೆ 6 ವರ್ಷದ ಹಿಂದೆ ಜಾಸ್ತಿ ಪರಿಗಣನೆಯಲ್ಲಿ ಬಂದಿದೆ. ಫೈನ್ ಕೂಡ ಆಗ್ತಾ ಬಂದಿದೆ. ಫೈನ್ ಫೀಸ್ ಕೂಡ ಜಾಸ್ತಿ ಆಗಿದೆ. ಇತ್ತೀಚಿನ ಕಾಲದಲ್ಲಿ ಹೇಗೆ ಇನ್ಫ್ಲೇಷನ್ ಆಗುತ್ತೆ, ಎಲ್ಲ ಬೆಲೆಗಳು ಹೇಗೆ ಜಾಸ್ತಿ ಆಗಿದೆಯೋ ಫೈನ್ ಬೆಲೆಗಳು ಕೂಡ ಜಾಸ್ತಿ ಆಗ್ತಿದೆ. ಆ ಕಾರಣಕ್ಕೋಸ್ಕರ ಆದಷ್ಟು ನಿಮ್ಮ ಮಕ್ಕಳನ್ನ ಸೇಫ್ ಆಗಿಡಲು, ನಿಮ್ಮ ಮಕ್ಕಳನ್ನ ಸೇಫ್ ಆಗಿ ನೀವು ಟ್ರಾವೆಲ್ ಮಾಡಲು ಏನಂದ್ರೆ ಇದು ಒಳ್ಳೇದು ಅಂತಾನು ಅನ್ಸುತ್ತೆ ನನ್ನ ಪ್ರಕಾರ. ಒಂದು ಒಳ್ಳೆ ಇನ್ಫಾರ್ಮೇಶನ್. ಹಾಗೂ ಬೈಕ್ ಸ್ಕೂಟರ್ ಓಡಿಸೋರ್ಗೆ ಏನಾಗುತ್ತೆ, ಮಕ್ಕಳಿರ್ತಾರೆ, ಒಂದೇನಾಗುತ್ತೆ ಚೂರ್ ಜಾರದಾಗ, ಸ್ಕಿಡ್ ಆದಾಗ, ಅಥವಾ ಇನ್ನೊಬ್ರು ಯಾರಿಗೂ ಡಿಕ್ಕಿಗೆ ಹೊಡೆಯೋ ಟೈಮ್ ಬಂದಾಗ ಏನಾಗುತ್ತೆ, ಮಕ್ಕಳು ಹಿಡ್ಕೊಳಕ್ ಹೋಗ್ಬಿಡ್ತಾರೆ. ಮಕ್ಕಳು ಇದ್ದಾರೆ ಅಂತ ಭಯ ಕೂಡ ಪಡ್ತಾರೆ ಪೇರೆಂಟ್ಸು. ಈ ಸೇಫ್ಟಿ ಬೆಲ್ಟು ಒಂದ್ ಮಟ್ಟಕ್ಕೆ ಅವ್ರನ್ನ ಸೇಫ್ಟಿ ಮಾಡುತ್ತೆ. ನೀವು ಏನಾಗುತ್ತೆ, ನೀವು ಬೀಳ ತಪ್ಪಿಸ್ಕೊತಾರೆ, ಮಕ್ಕಳು ಬಿದ್ದೋಗ್ಬಿಡ್ತಾರೆ ಫಸ್ಟಿಗೆ, ಯಾಕಂದ್ರೆ ಚಿಕ್ಕವ್ರು ಇರ್ತಾರೆ, ಹಿಡ್ಕೊಳಕ್ ಗೊತ್ತಾಗಲ್ಲ. ಈ ಸೇಫ್ಟಿ ಬೆಲ್ಟ್ ಹಾಕೊಳ್ಳೋದ್ರಿಂದ ಹಿಂದೆ ಕೂರಾಗ್ಲಿ ಮುಂದೆ ನಿಂತ್ಕೊಂಡು ಕೂಡ ಎಷ್ಟು ಜನ ಗಾಡಿ ಓಡಿಸ್ತಾರೆ, ಅಂಥವ್ರಿಗೆ ತುಂಬಾ ಸಹಾಯಕವಾಗಿದೆ. ಇನ್ನೊಂದು ಏನಂದ್ರೆ, ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ, 4 ವರ್ಷ ಮತ್ತು 4 ವರ್ಷ ಕೆಳಗಿನ ಮಕ್ಕಳಿಗೆ ಮಾತ್ರ ಇಟ್ಟಾರೆ. ಯಾಕಂದ್ರೆ ಒಬ್ಬೊಬ್ಬರ ಮನೇಲಿ 2 ಮಕ್ಕಳು ಇರ್ತಾರೆ, ಇಬ್ರಿಗೂ ಸೇಫ್ಟಿ ಬೆಲ್ಟ್ ಹಾಕೊಂಡು ಸ್ಕೂಟರ್ ಎಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ. ಆ ಸ್ಕೂಲ್ಗಾಗ್ಲಿ ಇನ್ನೊಂದೆಲ್ಲಾದ್ರೂ ಹೋಗ್ತೀರಾ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಇದೊಂದು ಒಳ್ಳೆ ಆಗಿದೆ ಅಂತ ಹೇಳ್ಬೋದು, ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಏನಂದ್ರೆ, ಯಾರು ಬೇಕಾದ್ರೂ ಇದನ್ನ ಫಾಲೋ ಮಾಡ್ಬೋದು, ಈಸಿ ಆಗುತ್ತೆ. 200-250 ರೂಪಾಯಿವರೆಗೂ ನಿಮಗೆ ಸೇಫ್ಟಿ ಬೆಲ್ಟ್ ಸಿಗ್ತವೆ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಆನ್ಲೈನ್ಗಳು ಸಿಗುತ್ತೆ. ಮುಂದೆ ಹೋಗ್ತಾ ಹೇಗೆ ನೀವು ಹೆಲ್ಮೆಟ್ಗಳನ್ನು ಹೇಗೆ ಸಿಗ್ನಲ್ಗಳಲ್ಲಿ ಮಾರ್ತಾರೋ, ಹೇಗೆ ಹೆಲ್ಮೆಟ್ಗಳನ್ನು ಈಗ ದೊಡ್ಡ ಅಂಗಡಿಗಳಲ್ಲಿ ಮಾರ್ತಾರೋ, ಅಲ್ಲಿ ಇದನ್ನ ಸೇಫ್ಟಿ ಬೆಲ್ಟ್ನ ಕೂಡ ಆ್ಯಡ್ ಮಾಡ್ಕೊತಾ ಹೋಗ್ತಾರೆ ಅಂತ ಅನ್ಸುತ್ತೆ. ಇದು ಹೊಸ ಅಪ್ಡೇಟು. ಆದಷ್ಟು ನೀವು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಸೇಫ್ ಆಗಿ ಇಟ್ಕೊಳ್ಳಲು ಕೂಡ ಇದು ತುಂಬಾ ಸಹಾಯಕವಾಗಿರುತ್ತೆ. ಹೇಗೆ ಹೆಲ್ಮೆಟ್ ಕೂಡ ನಿಮ್ಮ ತಲೆ ರಕ್ಷಣೆ ಮಾಡುತ್ತೋ, ಈ ಸೇಫ್ಟಿ ಬೆಲ್ಟ್ ಕೂಡ ನಿಮ್ಮ ಮಕ್ಕಳನ್ನ, ನಿಮ್ಮ ಏನೇ ರೋಡ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಚಿಕ್ಕ ಪುಟ್ಟ ಇನ್ಸಿಡೆಂಟ್ ಆಗಿದ್ರು ಕೂಡ ನಿಮ್ಮನ್ನ ಹಾಗೂ ನಿಮ್ಮ ಫ್ಯಾಮಿಲಿನ ತುಂಬಾ ಮಟ್ಟಿಗೆ ರಕ್ಷಣೆ ಮಾಡುತ್ತೆ. ಒಂದು ಒಳ್ಳೆ ನಡೆ ಅಂತಾನು ಹೇಳ್ಬೋದು ಸರ್ಕಾರದ ಕಡೆಯಿಂದ. ಇದು ಏನಂದ್ರೆ ಏನಾಗುತ್ತೆ, ನಮ್ಮ ದೇಶದಲ್ಲಿ ಆದಷ್ಟು ಸ್ಕೂಟರ್ಗಳು, ಬೈಕ್ಗಳೇ ಜಾಸ್ತಿ ಓಡಿಸೋದ್ರಿಂದ ಒಂದು ತುಂಬಾ ಒಳ್ಳೆ ನಡೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ತಿಳಿಸ್ಕೊಡಿ. ಇದು ಒಳ್ಳೆ ನಡೆನಾ? ಇದರಿಂದ ತುಂಬಾ ಜನರಿಗೆ ಸೇಫ್ ಆಗಿರುತ್ತಾ, ಅಥವಾ ಆಕ್ಸಿಡೆಂಟ್ ಆದಾಗ ಮಕ್ಕಳು ಇದರಿಂದ ಸೇಫ್ ಆಗ್ತಾರಾ? ನಿಮ್ಮ ಅನಿಸಿಕೆ ಏನು ಅಂತ ಕೂಡ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಹೊಸ ಜಾಬ್ ಅಪ್ಡೇಟ್ ಇರ್ಬೋದು, PM ಇಂಟರ್ನ್ಶಿಪ್ ಸ್ಕೀಮ್ಗಳಿರ್ಬೋದು, ಯಾವುದೇ ಹೊಸ ಅಪ್ಡೇಟ್ ಇದ್ರು ನನ್ನ ಅಕೌಂಟಲ್ಲಿ ಬರ್ತಾ ಇರುತ್ತೆ. ನಾಗಲೇ 100 ವಿಡಿಯೋಗಳನ್ನ ನಾನು ಇದ್ರ ಬಗ್ಗೆ ಹಾಕಿದ್ದೀನಿ. ಪ್ಲೇ ಲಿಸ್ಟ್ ಕೂಡ ಸಪ್ರೇಟಾಗಿ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆಪ್ಷನ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಹೊಸ ಅಪ್ಡೇಟ್ ಇಟ್ಟು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ.